ಹಿಂದಿನ ಕಾಲದಲ್ಲಿ ಗುರು ಶಿಷ್ಯರು ಯಾವ ಥರ ಇದ್ದರು ಅಂದರೆ, ಗುರು ಬಾಯಿನಲ್ಲಿ ಏನಾದ್ರೂ ಮಾಡು ಅಂತ ಬಂದರೆ ಅದು ನನಗೋಸ್ಕರ ಬರಲಿ, ನಾನು ಸೇವೆ ಮಾಡಬೇಕು ಅಂಥೇಳಿ ಕಾದು ಏನು ಮಾಡಲಿ ನೀವು ಹೇಳಿದ್ದು ನಾನು ಮಾಡ್ತೀನಿ ಅಂತ ಆ ಟೈಮು ಸೇವೆ ಇಂಥದ್ದು ಮಾಡು ಅಂದರೆ ಮಾಡಬೇಕು ಗುರುಗಳು ಅಂತ ಕಾಯ್ಕೊಂಡಿರೋರು, ನನಗೆ ಯಾವ ಸೇವೆ ಸಿಗುತ್ತೆ ಅಂತ. ಇವಾಗ ಎಷ್ಟು ತದ್ವಿರುದ್ಧ ಆಗಿದೆ, ಮಾಯೆ ಎಷ್ಟಿದೆ ಅಂದರೆ, ಗುರುವಿನ ಸೇವೆ ಇರಲಿ, ಜನರಲ್ಲಾಗಿ ಅವ್ರೊಳ್ಳೆದಕ್ಕೆ, ಗುರುಗೋಸ್ಕರ ಅಲ್ಲ, ಅವ್ರೊಳ್ಳೆದಕ್ಕೇ ಅವ್ರು ಏನಾದರೂ ಮಾಡಬೇಕು ಅಂದರೆ ಪ್ರಾಣಾಯಾಮ ಅಂತ ಕಮಿಟ್ ಮಾಡಿಸ್ಕೊಂಡ್ಬಿಡ್ತಾರೇನೋ ಮಾಡು ಅಂತ. ಇಷ್ಟು ದಿನ ಧ್ಯಾನ ಮಾಡು ಅಂತ ಹೇಳಿಬಿಟ್ರೆ ಹೇಗೆ ಮಾಡೋದು, ಯೋಗಕ್ಕೆ ಬಾ ಅಂತ ಕರೆದ್ರೆ ಹೇಗೆ ಹೋಗೋದು, ನಮಗೇನಾದ್ರು ಕೆಲಸ ಹೇಳಿದ್ರೆ ಹೆಂಗೆ ಮಾಡೋದು, ನಮಗೆ ಎಷ್ಟೊಂದು ಇದೆಯಲ್ಲ ಅಂತ ಮೀಟಿಂಗ್ಗಳಿಗೆ ಗುರು ಕರೆದ್ರೆ ಆ ಸಭೆಗೆ ಬರೋಕ್ಕೆ ಹೆದರ್ತಾರೆ. ಏನು ಕೇಳ್ಬಿಡ್ತಾರೋ, ಏನು ಹೇಳ್ಬಿಡ್ತಾರೋ, ನನ್ನಿಂದ ಏನು ಕೇಳ್ಬಿಡ್ತಾರೋ, ಮಾಡಬೇಕಾಗತ್ತಲ್ಲ ಅಂತ ಬರೋದೇ ಇಲ್ಲ. ಹಿಂದೆ ಕೂತಿರ್ತಾರೆ, ಕಣ್ಣಕ್ಕೆ ಬೀಳೋದೇ ಇಲ್ಲ. ಸೇವೆನ ತಪ್ಪಿಸ್ಕೊಳ್ಳೋನು ಶಿಷ್ಯನ. ಸೇವೆನ ತಪ್ಪಿಸ್ಕೊಂಡ್ರೆ ದೇವ್ರ ಸೇವೆ ತಪ್ಪಿಸ್ಕೊಂಡಂಗೆ. ಅವ್ರಿಗೆ ಯಾವತ್ತು ಗೊತ್ತಾಗುತ್ತೆ ಸೇವೆ ನನಗೆ ಯೋಗ್ಯತೆಯನ್ನು ಕೊಡುತ್ತೆ, ಕೈಲಾಗದೇ ಇದ್ದರೂ ನಾನು ಹೂ ಅಂದಾಗ ಪರಮಾತ್ಮನ ಒಂದು ಅನುಗ್ರಹ ಆದಾಗ ಅವನೊಂದು ಹೊಸ ಅನುಭವ ಆಗುತ್ತೆ. ಪರಮಾತ್ಮನ ಯೋಗ ಸಿಗಲಿ ಅಂತ ನನಗೆ ಇದು ಕೊಟ್ಟಿದ್ದಾರೆ, ನನಗೆ ಈ ಕೆಲಸ ಮಾಡೋದ್ರಿಂದ ಪರಮಾತ್ಮನ ಯೋಗ ಸಿಗುತ್ತೆ ಅಂತ ಅಷ್ಟು ಮಿನಿಮಮ್ ಬೇಸಿಕ್ ಎಜುಕೇಷನ್ ಇಲ್ಲ.